ರಾಮಾಯಣದಲ್ಲಿ ಒಂದು ಸುಂದರ ಕಥೆ ಬರುತ್ತದೆ. ಅದು ಹೀಗಿದೆ. ರಾಮ ಸೀತೆಯನ್ನು ಕಳ್ಕೊಂಡ್ಮೇಲೆ ಹುಡುಕ್ತಾ ಹುಡುಕ್ತಾ ಕಾಡು ಮೇಡ ಅಲಿತಾ ಬರ್ತಾನೆ. ಕಿಷ್ಕಿಂಧೆಗೆ ಬರ್ತಾನೆ. ಕಿಷ್ಕಿಂಧೆಗೆ ಬರುವಾಗ ದಾರಿಯಲ್ಲಿ ಶಬರಿ ಆಶ್ರಮಕ್ಕೆ ಬರ್ತಾನೆ. ಅವನಿಗೋಸ್ಕರ ಕಾಯ್ತಾ ತನ್ನ ಇಡೀ ಜೀವಿತಾವಧಿಯನ್ನು ಕಳೆದಿದ್ದಾಳೆ ಆ ಭಕ್ತೆ ಶಬರಿ. ಪಾಪ ಆಕೆ ಭಕ್ತಿ ಅಯೋಧ್ಯ ರಾಮನ ಹೆಡಮುರಿಗೆ ಕಟ್ಟಿ ಎಳ್ಕೊಂಡು ಬಂದಿದೆ. ಇಲ್ಲಿ ಅವನನ್ನು ಕಂಡು ಧನ್ಯಳಾದಂಥ ಶಬರಿ ತನಗಿರುವಂಥ ಮಿತಿಯಲ್ಲಿ ಆತಿಥ್ಯ ನೀಡ್ತಾಳೆ. ರಾಮನಿಗೆ ಒಗರಾಗಿರೋ ಹುಳಿಯಾದ ಹಣ್ಣು ದೊರೆಯದಿರಲಿ ಅಂತ ಹೇಳಿ ತಾನೇ ತಿಂದು ಸಿಹಿಯಾಗಿದೆ ಅಂತ ಖಾತ್ರಿ ಮಾಡಿಕೊಂಡು ಹಣ್ಣು ಕೊಡ್ತಾಳೆ. ಈ ಭಕ್ತಿ ಪ್ರವಾಹದೊಳಗೆ ತಾನು ನೀಡ್ತಾ ಇರೋದು ಎಂಜಲು ಅನ್ನೋದಕ್ಕೆ ಹೊಳೆಯಲ್ಲ. ಶ್ರೀರಾಮ ಕೂಡ ಅದನ್ನು ಲಕ್ಷ್ಯ ಮಾಡದೆ ಸ್ವೀಕರಿಸ್ತಾನೆ, ಭಕ್ತಿಗೆ ಪುರಸ್ಕಾರ ಕೊಡ್ತಾನೆ. ಆಗೊಂದು ಘಟನೆ ನಡೀತದೆ. ಒಂದು ವಿಷಯ ನಾನು ಹೇಳಬೇಕಿಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲಿ ಈ ಎಂಜಲು ಬೋರೆ ಹಣ್ಣು ಕೊಡೋದು ಇಲ್ಲ. ಮುಂದೆ ಯಾರೋ ಸೃಷ್ಟಿ ಮಾಡಿದ್ದು ಅದನ್ನು. ಆದರೆ ಚೆಂದಾಗಿದೆ, ನೆನಪಿಟ್ಕೊಳ್ಳೋದು ಚೆನ್ನಾದು. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಎಂಜಲು ಬೋರೆ ಹಣ್ಣು ಕೊಟ್ಟು ಅಂತ ಇಲ್ಲ ಅದರೊಳಗೆ. ಅದು ಮೂಲ, ವಾಲ್ಮೀಕಿ ರಾಮಾಯಣ ನಮ್ಮ ರಾಮಾಯಣದ ಮೂಲ ಅದು. ಆದರೆ ಈ ಚೆನ್ನಾಗಿದೆ, ತತ್ವ ಚೆನ್ನಾಗಿದೆ. ಅಂದರೆ ತನ್ನ ದೇವರಿಗೆ ಕೆಟ್ಟದಾಗಿದ್ದನ್ನು ಕೊಡಬಾರ್ದು ಅಂತ ತಿಂದುಕೊಟ್ಲು ಅಂತ, ಭಗವಂತ ಕೊಡೋದನ್ನು ಸ್ವೀಕರಿಸದ ಅನ್ನುವಂಥದ್ದು ಒಂದು ಒಳ್ಳೆಯ ಕಲ್ಪನೆ. ಅದಾದ್ಮೇಲೆ ಒಂದು ಘಟನೆ ಏನಾಗುತ್ತೆ ಅಂದರೆ, ಶ್ರೀರಾಮ ಆಶ್ರಮದ ಸುತ್ತಾಡುವಾಗ ಅಲ್ಲಿ ನೋಡಿ ಕೆಲವು ಹೂ ಕಾಣಿಸ್ತವೆ. ಆಶ್ಚರ್ಯ ಹೂವು, ಎಂದೆಂದೂ ಬಾಡೋದಿಲ್ಲ ಮತ್ತು ಯಾವಾಗಲೂ ಪರಿಮಳ ಬೀಸುವಂಥ ಹೂಗಳು. ಅವನು ಹೇಳ್ತಾನೆ, ಇದಂಥ ಹೂ ಇದು, ಎಂದೂ ಕೇಳಿರಲಿಲ್ಲ, ಕಂಡಿರಲಿಲ್ಲ, ಎಲ್ಲಿಂದ ಬಂದು ಇವು ಅಂತ ಕೇಳ್ತಾನೆ. ಆಗ ಶಬರಿ ಹೇಳ್ತಾಳೆ, ರಾಮ, ಈ ಹೂಗಳಿಗೊಂದು ದೊಡ್ಡ ಇತಿಹಾಸ ಇದೆಯಪ್ಪ, ಅದನ್ನು ಹೇಳ್ತೇನೆ ಕೇಳು ಅಂತಾಳೆ. ಆಕೆ ಹೇಳಿದಂಥ ವಿವರ ಭಾಳ ಸುಂದರವಾದದ್ದು. ರಾಮ, ಈ ಆಶ್ರಮ ಮಾತಂಗ ಋಷಿಗಳದ್ದು. ಅವ್ರ ಹತ್ರ ಕಲಿಯೋದಕ್ಕೆ ಅನೇಕ ಶಿಷ್ಯರು ಬರ್ತಾಯಿದ್ರು. ಅವರೆಲ್ಲ ಆಶ್ರಮದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಮಳೆಗಾಲ ಬರ್ತಿದ್ದಂತೆ ಶಿಷ್ಯರೆಲ್ಲ ಕಾಡಿಗೆ ಹೋಗಿ ಒಣ ಕಟ್ಟಿಗೆ ತಂದು ಸಂಗ್ರಹಿಸಿಡಬೇಕು. ಆ ಕಟ್ಟಿಗೆನೇ ಬೇಕಲ್ಲ ಉರುವಲಿಗೆ. ಮಳೆಗಾಲದಲ್ಲಿ ಒಣ ಕಟ್ಟಿಗೆಯಲ್ಲಿ ಸಿಗ್ತದೆ. ಆದರೆ ಶಿಷ್ಯರಿಗೆ ಸೋಮಾರಿತಾನ. ಗುರುಗಳು ಎಂದೂ ಬಾಯಿ ಬಿಟ್ಟು ಹೇಳೋರಲ್ಲ. ಶಿಷ್ಯರು ಕೂಡ ಮುಂದೂಡ್ತಾ ಬಂದರು. ಒಂದು ದಿನ ಮಾತಂಗ ಋಷಿಗಳು ಬೆಳಗ್ಗೆ ಎದ್ದು ಹೆಗಲ ಮೇಲೆ ಕೊಡ್ಲಿ ಹಾಕ್ಕೊಂಡು ಕಾಡಿಗೆ ಹೋದರು. ಬೆಳಗಿನ ಪ್ರಾರ್ಥನೆ ಗುರುಗಳು ಬರಲಿಲ್ಲಲ್ಲ, ಯಾಕೆ ಅಂದು ವಿಚಾರ ಮಾಡಿದಾಗ ಕಟ್ಟಿಗೆ ತರೋ ಕಾಡಿಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಶಿಷ್ಯರಿಗೆ ಮುಖಭಂಗ ಆಯಿತು. ಛೇ, ಗುರುಗಳು ಹೋಗಿದ್ದಾರೆ, ನಾವು ಹೋಗಲಿಲ್ಲ, ಮಾಲಿಸ್ತನ ಇದು ಅಂಥೇಳಿ ತಮ್ಮ ಕೊಡ್ಲಿ ತೊಗೊಂಡು ಕಾಡಿಗೆ ಓಡಿದರು. ಗುರುಗಳನ್ನು ಸೇರಿಕೊಂಡ್ರು. ಇಡೀ ದಿನ ಒಣ ಕಟ್ಟಿಗೆ ಸಂಗ್ರಹ ಮಾಡಿ ಕಟ್ಟುಗಳನ್ನು ಕಟ್ಟಿ ತಮ್ಮ ಶಕ್ತಿಗೆ ಸಾಧ್ಯ ಇದ್ದಷ್ಟು ದೊಡ್ಡ ದೊಡ್ಡ ಹೊರೆ ಮಾಡಿ ಹೊತ್ಕೊಂಡು ಆಶ್ರಮಕ್ಕೆ ಬಂದರು. ಅವ್ರು ಇಡೀ ದಿವಸ ಕಷ್ಟಪಟ್ಟು ಕೆಲಸ ಮಾಡಿದ್ರಲ್ಲ, ದೇಹದಿಂದ ಬೆವರು ಸುರಿತಾಯಿತ್ತು. ಅವ್ರು ಹೊರೆ ಹೊತ್ತು ಆಶ್ರಮಕ್ಕೆ ಬರುವಾಗ ಎಲ್ಲೆಲ್ಲಿ ಅವರು ಬೆವರು ಹನಿ ಬಿದ್ದುವೋ ಅಲ್ಲೆಲ್ಲ ಈ ಪರಿಮಳಯುಕ್ತವಾದಂಥ ಹೂಗಳ ಬಳ್ಳಿಗಳು ಹುಟ್ಟಿದ್ದಾವೆ. ಇವು ಆ ಶ್ರಮದ ಬೆವರಿನಿಂದ ಬಂದ ಹೂಗಳು, ಎಂದೂ ಬಾಡೋದಿಲ್ಲ ಅಂತ ಹೇಳಿದ ಶಬರಿ. ಎಷ್ಟು ಚಂದಪ್ಪ, ನನಗಿದು ಅನಿಸುತ್ತೆ. ನಮ್ಮ ಸಂಸ್ಕೃತಿಯ ಮೂಲ ಸ್ರೋತ ರಾಮಾಯಣ. ಅದು ಎಂಥ ಸಂದೇಶಗಳನ್ನು ಕೊಡ್ತಾ ಇದೆ ನೋಡಿ ನಮಗೆ. ಅಂದರೆ ಏನರ್ಥ? ಕಲ್ಪನೆ ಅದು. ಅವರ ಬೆವರಿಂದ ಬಂದಂಥ ಹೂಗಳು ಎಂದೂ ಬಾಡೋದಿಲ್ಲ, ಸದಾ ಪರಿಮಳವನ್ನು ಕೊಡ್ತದೆ ಅಂತ. ಅಂದರೆ ನಮ್ಮ ಪ್ರಾಮಾಣಿಕವಾದ ಪರಿಶ್ರಮದಿಂದ ಬಂದ ಯಾವ ಕೆಲಸ ಕೂಡ ಸುಂದರ ಆಗ್ತದೆ, ಶಾಶ್ವತ ಆಗ್ತದೆ. ಎಷ್ಟು ಅದ್ಭುತ ಅಲ್ವಾ? ನಮ್ಮ ದೇಶದ ನೀರುಗಳಲ್ಲಿ ಯಾವುದು ಅತ್ಯಂತ ಪವಿತ್ರ? ಗಂಗೆನಾ, ಯಮುನೆನಾ, ಗೋದಾವರಿ, ಕೃಷ್ಣ, ತುಂಗಭದ್ರ, ಯಾವುದು? ಅಥವಾ ಸಪ್ತ ಸಮುದ್ರದ ನೀರ? ನನಗನ್ಸೋ ಮಟ್ಟಿಗೆ ಈ ಎಲ್ಲವುಗಳಿಗಿಂತ ಹೆಚ್ಚು ಒಂದು ತೂಕ ಹೆಚ್ಚಾದದ್ದು, ಪವಿತ್ರವಾದದ್ದು ಪರಿಶ್ರಮ, ಜೀವಿಗಳ ಮೈಯಿಂದ ಹೊರಬಂದು ಹರಿಯುವಂಥ ಬೆವರು. ಭಗವಂತ ಮಳೆ ಸುರಿಸಬಹುದು ಸ್ವಾಮಿ, ಆದರೆ ರೈತ ಬೆವರು ಸುರಿಸದೆ ಹೋದರೆ ಪ್ರಪಂಚಕ್ಕೆ ಊಟ ದಕ್ಕಿತೆ. ಆ ರೈತ ನಿಜವಾಗ್ಲೂ ದಕ್ಕಬೇಕಾದ ಮಾನ ಸಮ್ಮಾನ ದೊರಕಬೇಕಲ್ವಾ? ಆತನ ಬೆವರಿನಿಂದಾನೇ ನಾವು ಊಟ ಮಾಡೋದು ಇವತ್ತು. ಅದರಿಂದ ಆ ಶಬರಿ ಹೇಳಿದ ಹಾಗೆ ಮಾತಂಗ ಋಷಿಗಳ ಮೈಯಿಂದ ಬಂದಂಥ ಬೆವರಿನಿಂದ ಬಿದ್ದು ಹೊರೆಯಿಂದ ಬೆಳೆದಂಥ ಹೂವು ಯಾವಾಗಲೂ ಬಾಡೋದಿಲ್ಲ, ಯಾವಾಗಲೂ ಸುವಾಸನೆ ಕೊಡ್ತದೆ. ಹಾಗೆ ನಮ್ಮ ರೈತ ದುಡಿದಂಥ ಬೆವರಿನಿಂದ ಬೆಳೆದಂಥ ಧಾನ್ಯದ ಕಾಳು ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ. ಅವನು ನಿಜವಾಗೂ ಸಮ್ಮಾನ ದೊರಕಬೇಕು.